ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಬಿಬಿ ರೆಸಾರ್ಟ್ ಟಾಸ್ಕ್ ಕೊಟ್ಟಿದ್ದಾರೆ. ಮೊದಲನೇ ದಿನನೇ ಸೂಪರ್ ಎಂಟರ್ಟೈನರ್ ಫೀಲ್ ಕೊಡ್ತಾ ಇದೆ ಈ ಟಾಸ್ಕ್. ಇವತ್ತು ಎರಡು ಟೀಮ್ ಇಂದ ಸೇರಿಸಿ ಸೂಪರ್ ಪರ್ಫಾರ್ಮೆನ್ಸ್, ಬೆಸ್ಟ್ ಪರ್ಫಾರ್ಮೆನ್ಸ್, ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡ್ತೀನಿ. ಈ ಟಾಸ್ಕ್ ಅಲ್ಲಿ ಮಂಜು, ರಜತ್, ಚೈತ್ರಕ್ಕ ಸೂಪರ್ ಪರ್ಫಾರ್ಮೆನ್ಸ್ ಅಂತ ನನ್ಗೆ ಅನಿಸ್ತಾ ಇದೆ. ಮಂಜು ಬಗ್ಗೆ ಹೇಳ್ಬೇಕಾಗಿಲ್ಲ, ಸಕ್ಕತ್ತಾಗಿ ಯೂಸ್ ಮಾಡ್ಕೋತಾ ಇದಾರೆ. ಟಾಸ್ಕ್ ನ ಟಾಸ್ಕ್ ತರನೇ ನೋಡ್ತಾ ಇದಾರೆ. ಇನ್ನು ಚೈತ್ರಕ್ಕ ಈ ಟೀಮಿಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಸಿಕ್ಕಾಬಡೆ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದಾರೆ. ಕೆಲವು ಕಡೆ ಚೈತ್ರಕ್ಕ ಇನ್ನು ಸ್ವಲ್ಪ ಜೋರ್ ಮಾಡಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ರಜತ್ ಒಂಥರ ಉಲ್ಟಾ ಪರ್ಫಾರ್ಮೆನ್ಸ್ ಇದೆ. ಚೈತ್ರಕ್ಕನ್ ಜೊತೆ ಕಾಂಬೋ ತುಂಬಾ ಚೆನ್ನಾಗಿದೆ ರಜತ್. ಅಲ್ಲಿ ಚೈತ್ರಕ್ಕ ಎಷ್ಟೇ ಕಾಟ ಕೊಟ್ಟರು ಅದನ್ನ ಎಂಟರ್ಟೈನಿಂಗ್ ಆಗಿ ಮಾಡ್ತಾ ಇದಾರೆ. ಒಳ್ಳೆ ಸ್ಟಾರ್ ರೇಟಿಂಗ್ ಇರೋ ಮೊಬೈಲ್ ಆಕ್ಸೆಸರಿ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಟ್ಯಾಗ್ ಮಾಡಿದೀನಿ, ಇಂಟ್ರೆಸ್ಟ್ ಇರೋರು ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿ. ಕೆಲವು ಕಡೆ ರಜತ್ ತುಂಬಾ ಇರಿಟೇಟ್ ಆಗ್ತಾ ಇದಾರೆ. ಅಟ್ಲೀಸ್ಟ್ ಇರಿಟೇಷನ್ ಇಲ್ಲ ಪರ್ಫಾರ್ಮೆನ್ಸ್ ಎರಡರಲ್ಲೊಂದು ಜೋರಾಗಿರ್ಬೇಕು. ರಜತ್ ಇರಿಟೇಷನ್ ಅಲ್ಲೂ ಜೋರಾಗಿದ್ದಾರೆ, ಪರ್ಫಾರ್ಮೆನ್ಸ್ ಅಲ್ಲೂ ಜೋರಾಗಿದ್ದಾರೆ. ಸಪ್ಪಗಂತೂ ಇಲ್ಲ. ಐಶ್ವರ್ಯ, ಮೋಕ್ಷಿತಾ, ತ್ರಿವಿಕ್ರಮ್, ಧನರಾಜ್ ಈ 4 ಜನ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ. ಐಶ್ವರ್ಯ ಆಕ್ಚುಲಿ ತುಂಬಾ ಚೆನ್ನಾಗಿ ಟೇಕ್ ಆಫ್ ಮಾಡಿದ್ರು ಮಂಜು ಜೊತೆ ಸೇರಿ. ಆಮೇಲೆ ಸ್ವಲ್ಪ ಟೋನ್ ಡೌನ್ ಮಾಡ್ಕೊಂಡ್ರು. ಇನ್ನು ತ್ರಿವಿಕ್ರಮ್, ಮೋಕ್ಷಿತಾ, ಧನರಾಜ್ ಈ 3 ಜನ ಆಲ್ಮೋಸ್ಟ್ ನಿಯತ್ತಾಗಿ ಟಾಸ್ಕ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಕೊಟ್ಟಿದ್ದ ನೀಟಾಗಿ ಮುಗ್ಸಕ್ ಟ್ರೈ ಮಾಡ್ತಾ ಇದ್ದಾರೆ. ಫುಲ್ ಜೋರಾಗೂ ಮಾಡ್ತಾ ಇಲ್ಲ, ಸಪ್ಪಗಂತೂ ಇಲ್ಲ. ಸ್ಮಾರ್ಟ್ ವಾಚ್ ಗಳ ಮೇಲೆ ಫ್ಲಿಪ್ಕಾರ್ಟ್ ಅಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ. ಆನ್ಲೈನ್ ಶಾಪಿಂಗ್ ಇಂಟ್ರೆಸ್ಟ್ ಇರೋರು ಕ್ಲಿಕ್ ಮಾಡಿ ಬೈ ಮಾಡಿ. ಇನ್ನು ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಭವ್ಯ, ಗೌತಮಿ, ಹನುಮಂತು ಆಕ್ಚುಲಿ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ತೀರಾನೇ ಸುಮ್ಮನೆ ಆಗ್ಬಿಟ್ರು. ಅವ್ರಿಗೆ ಸಿಕ್ಕಾಬಡೆ ಸ್ಕೋಪ್ ಇತ್ತು ಪರ್ಫಾರ್ಮೆನ್ಸ್ ತೋರ್ಸೋದಕ್ಕೆ. ಲಾಸ್ಟ್ ಅಲ್ಲೂ ಧನರಾಜ್ ಜೊತೆ ಸೇರ್ಕೊಂಡು ಏನೋ ಅವ್ರ ಪಾಡಿಗೆ ಅವ್ರು ಇದ್ದಂಗೆ ಅನ್ನಿಸ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋ ಚೈತ್ರಕ್ಕನ್ ಕರೆದ್ಬಿಟ್ಟು ಗೌತಮಿ ಅವರು ನೀವು ಕಿರಿಸ್ತಾ ಇದ್ರೆ ನನಗೆ ತಲೆನೋವು ಬಂತೆ ಅಂತ ಹೇಳಿ ಅವ್ರನ್ನು ಡೌನ್ ಮಾಡಿದ್ರು. ಇವರು ಸರಿಯಾಗಿ ಆಡ್ತಾ ಇಲ್ಲ. ನಾವೀಗ ಅವ್ರಿಗೆ ಕಮ್ಮಿ ಕಾಟ ಕೊಟ್ರೆ ಅವ್ರು ಗೆಸ್ಟ್ ಆಗಿ ಬಂದಾಗ ನಮಗೆ ಕಮ್ಮಿ ಕಾಟ ಕೊಡ್ತಾರೆ ಅನ್ನೋ ತರ ಗೌತಮಿ ಆಡ್ತಾ ಇದ್ರು. ಇನ್ನು ಭವ್ಯದು ವರ್ಸ್ಟ್ ಪರ್ಫಾರ್ಮೆನ್ಸ್. ತುಂಬಾ ಈಗೋ ಆಗಿ ತಗೋತಾ ಇದಾರೆ. ಅವ್ರ ಶೆಫ್ ಅಂತ ಹೇಳಿದ್ಮೇಲೆ ಶೆಫ್ ತರ ಇರಬೇಕು. ಅವ್ರು ತುಂಬಾ ಏನೋ ಕೌಂಟರ್ ಕೊಡೋ ತರ, ನಮ್ಗೆ ಸಿಕ್ಕಾಬಟ್ಟೆ ಕೆಲಸ ಕೊಡ್ತಾರೆ ಅನ್ನೋ ತರ ಮಾತಾಡ್ತಾ ಇದ್ರು. ಆಕ್ಚುಲಿ ಒಂದು ಟಾಸ್ಕ್ ಕೊಟ್ಟಾಗ ಮಾಡ್ಬೇಕಾಗಿರೋದು ಆಕ್ಟಿಂಗ್. ಆ ಆಕ್ಟಿಂಗ್ ಮಾಡೋದಕ್ಕೂ ತುಂಬಾ ಈಗೋ ತೋರಿಸ್ತಾ ಇದಾರೆ ಭವ್ಯಗೌಡ ಅಂತ ನನ್ಗೆ ಅನ್ನಿಸ್ತು. ಫ್ಲಿಪ್ಕಾರ್ಟ್ ಅಲ್ಲಿ ಹೊಸ ಬಟ್ಟೆ ಕಲೆಕ್ಷನ್ ಬಂದಿದೆ. ಕೆಳಗಡೆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ಗೆ ಹೋಗಿ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಇಷ್ಟ ಆಗಿದ್ನ ಬೈ ಮಾಡಿ. ಇನ್ನು ರಜತ್ ಬಗ್ಗೆ ಹೇಳಲೇಬೇಕು. ರಜತ್ ಆಕ್ಚುಲಿ ಒಳಗ್ ಬಂದ್ ಕೂಡಲೇ ಒಂದ್ ಮಾತು ಹೇಳಿದ್ರು, ನಾನ್ ಮನೇಲಿ ಒಂದ್ ಕೆಲಸನೂ ಮಾಡಲ್ಲ ಅಂತ. ಈ ಟಾಸ್ಕ್ ರಜತ್ಗೆ ಆಕ್ಚುಲಿ ಟಾರ್ಚರ್ ಅಂತಾನೆ ಅನ್ಬೋದು. ಇದ್ರಲ್ಲಿ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ಅವರು. ಅದು ಬೇರೆ ಅವ್ರು ಯಾರಾಗಲ್ವೋ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು. ಚೈತ್ರಕ್ಕೆ ಏನಾದ್ರು ರಜತ್ಗೆ ಆರ್ಡರ್ ಮಾಡಿದಾಗ ರಜತ್ನ ನೋಡೋದೇ ಮಜಾ. ಸಿಟ್ಟು ನೆತ್ತಿಗೆ ಏರ್ತಾ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಸೊ ಆ ರಜತ್ ಫ್ರಸ್ಟ್ರೇಷನ್ ಆಕ್ಚುಲಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತು. ಸೊ ಈ ಟಾಸ್ಕ್ ಅಲ್ಲಿ ಮೋಸ್ಟ್ ಟ್ರಿಗರ್ಡ್ ಪರ್ಸನ್ ಅಂದ್ರೆ ಅದು ರಜತ್. ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ ಬಂದಿರೋ ಬೆಸ್ಟ್ ಟಾಸ್ಕ್ ಅಂದ್ರೆ ಈ ಬಿಬಿ ರೆಸಾರ್ಟ್ ಟಾಸ್ಕ್. ಎಂಟರ್ಟೈನ್ಮೆಂಟ್ ಗೆ ಸಿಕ್ಕಾಬಡೆ ಸ್ಕೋಪ್ ಇದೆ ಈ ಟಾಸ್ಕ್ ಅಲ್ಲಿ. ಈಗ ಭವ್ಯ ಟೀಮ್ ಗೆಸ್ಟ್ ಆಗಿ, ಚೈತ್ರಕ್ಕನ್ ಟೀಮ್ ರೆಸಾರ್ಟ್ ಸಿಬ್ಬಂದಿ ಆದಾಗ ಇನ್ನೂ ನೋಡಕ್ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ನಾನು ಈ ಮೊದಲು ತುಂಬಾ ರಿವ್ಯೂ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಭವ್ಯಗೆ ಸ್ವಲ್ಪ ಈಗೋ ಜಾಸ್ತಿ ಅಂತ. ಆದ್ರೆ ಕ್ಯಾಪ್ಟನ್ ಆದ್ಮೇಲೂ ಆ ಈಗೋ ಕ್ಯಾರಿ ಮಾಡೋದು ತುಂಬಾ ಕೆಟ್ಟದು. ಇವತ್ತು ತ್ರಿವಿಕ್ರಮ್ ನಾನು ಈ ಕೆಲಸ ಮಾಡಲ್ಲ, ನನಗೆ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರು. ಭವ್ಯ ಇಮಿಡಿಯೇಟ್ ಆಗಿ ಅಪ್ಸೆಟ್ ಆಗಿ ಆರ್ಗ್ಯೂ ಮಾಡಕ್ ಶುರು ಹಚ್ಕೊಂಡ್ರು. ಆಮೇಲೆ ಮೀಟಿಂಗ್ ಕರೆದು ಆರ್ಗ್ಯುಮೆಂಟ್ ನಡೀತಿರ್ಬೇಕಾದ್ರೆ ಕ್ಯಾಪ್ಟನ್ ಬೇಜಾರ್ ಮಾಡ್ಕೊಂಡು ಎದ್ದೋದ್ರೆ ಹೆಂಗಿರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಈಗ ಶೂಸ್ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಗ್ತಾ ಇದೆ. ಒಳ್ಳೆ ರೇಟಿಂಗ್ ಇರೋ ಪ್ರಾಡಕ್ಟ್ ನ ಕೆಳಗಡೆ ಟ್ಯಾಗ್ ಮಾಡಿದೀನಿ. ಅದನ್ನ ಕ್ಲಿಕ್ ಮಾಡಿ ಸ್ಟೋರ್ಗೆ ಹೋಗಿ ನಿಮ್ಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ ನ ಬೈ ಮಾಡಿ. ನೀನು ಕ್ಯಾಪ್ಟನ್ ಭವ್ಯ ಕ್ಯಾಪ್ಟನ್ ಆಗಿ ಎದ್ದೋಗ್ಬಾರ್ದು, ಕೂತ್ಕೊಂಡು ಸಾಲ್ವ್ ಮಾಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ತ್ರಿವಿಕ್ರಮ್ ಭವ್ಯಗೆ ಬುದ್ಧಿ ಹೇಳ್ತಲೇ ಇದ್ರು. ಅದನ್ನ ಇನ್ನೂ ಜಾಸ್ತಿ ಮನ್ಸಿಗೆ ತಗೊಂಡು ಟ್ರಿಗರ್ ಆಗ್ತಾ ಇದ್ರು ಭವ್ಯಗೌಡ. ಸೊ ಭವ್ಯಗೌಡನೇ ಇದಕ್ಕೆ ಮೊದಲು ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ನಾನು ಈ ಕೆಲಸ ಮಾಡಲ್ಲ, ಬೇರೆ ಕೆಲಸ ಕೊಡಿ ಅಂತ ಹೇಳಿ ತಗೊಂಡಿದ್ರು. ಅಂತ ಭವ್ಯಗೌಡ ಈಗ ಬೇರೆಯವ್ರು ಕೇಳಿದಾಗ ಯಾಕೆ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ಭವ್ಯಗೌಡ ಈಗೋ ಇಟ್ಕೊಂಡೆ ಕ್ಯಾಪ್ಟನ್ಸಿ ಮಾಡಿದ್ರೆ ತುಂಬಾ ವರ್ಸ್ಟ್ ಕ್ಯಾಪ್ಟನ್ ಆಗ್ತಾರೆ. ಕಷ್ಟಪಟ್ಟು ಮನೆ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸಿ ಸರಿ ಮಾಡಿಲ್ಲ ಅಂತ ಕಳಪೆ ತಗೊಳ್ಳೋದಕ್ಕಿಂತ ಕೆಟ್ಟದ್ದು ಇನ್ನೊಂದಿಲ್ಲ. ಯಾಕಂದ್ರೆ ಈ ಪಾಯಿಂಟ್ಸ್ ಮೇಲೆ ಕಳಪೆ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಇನ್ನು ಚೈತ್ರಕ್ಕ 2 ಚೀಟಿಲಿ ಏನೋ ಬರೆದು ದೇವ್ರ ಹತ್ರ ಇಟ್ಟಿದ್ರು. ನಂಗೆ ಗೊತ್ತಿರಂಗ ಅದೇನೋ ಅಂತ ಸುದೀಪ್ ಅವ್ರು ಶನಿವಾರ ಕೇಳಿದಾಗ್ಲೇ ಹೇಳೋದು. ಸೊ ಇವತ್ತಿನ ಎಪಿಸೋಡ್ ರಿಪೀಟ್ ಮೋಡಲ್ ನೋಡಿ ಎಂಜಾಯ್ ಮಾಡೋ ತರ ಇತ್ತು ನನಗೆ. ಸೊ ನಿಮ್ಗೆ ಇವತ್ತಿನ ಎಪಿಸೋಡ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೇಡೀಸ್ ಕಲೆಕ್ಷನ್ ಅಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಆಫರ್ ಅಲ್ಲಿ ಸಿಗ್ತಾ ಇದೆ. ಟ್ಯಾಗ್ ಮಾಡಿರೋ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ಗೆ ಹೋಗಿ ನಿಮ್ಗೆ ಇಷ್ಟ ಆಗಿದ್ನ ಬೈ ಮಾಡಿ.